ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಒಂದು ಗ್ರೌಂಡ್ಗೆ ಹೋಗ್ತಾ ಇದ್ದೀವಿ. ಆ ಗ್ರೌಂಡ್ ಬಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಮೊನ್ನೆ ನಾನು ಬಿದ್ದು ಸ್ವಲ್ಪ ಗಾಯ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಬನ್ನಿ, ಇವತ್ತು ನಾವು ಅಲ್ಲಿ ಹೋಗಿ ನೋಡೋಣ ಏನೇನು ಮಾಡ್ತಿದ್ದಾರೆ. ಈಗ ಸಮಯ ಬಂದ್ಬಿಟ್ಟು 4 ಗಂಟೆ. ನಾನು ಹೇಳ್ತಾ ಇರೋ ಗ್ರೌಂಡ್ ಇಲ್ಲೇ ಬಂತು. ಸೊ ತುಂಬ ಜನ ಇದ್ದಾರೆ, ತುಂಬ ಕ್ರಿಕೆಟ್ ಎಲ್ಲ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗೋಣ, ಈ ಕಡೆ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ. ಮ್ಯಾಚ್ ಎಲ್ಲ ನಡೀತಿದೆ, ಇಲ್ಲೆಲ್ಲ ಹುಡುಗರು ಇದ್ದಾರೆ. Emotional, damn it. 2 seconds later. ಸರ್, ನಿಮ್ಮ ಹೆಸರು? ಕುಶಾಲ್. ನೀವು ಎಷ್ಟನೇ ಕ್ಲಾಸ್? 8ನೇದು. ನೀವು 9. ಡೈಲಿ ಇಲ್ಲೇ ಬರೋದಾ ನೀವು? ಯಾರಿದ್ದಾರೆ ನಿಮ್ಮಲ್ಲಿ ಟೀಮವರು? ಟೀಮಲ್ಲಿ ಯಾರೋ ಇದ್ದಾರಾ? ಇಲ್ಲ. ಯಾರಿಲ್ಲ. ಹಾಯ್. ನಿಮ್ಮ ಹೆಸರು? ಸ್ಮಯನ್ ಅಂತ ನೋಡಿದ್ರು. ಹಾಯ್. ಫುಟ್ಬಾಲ್, ಸೈಕ್ಲಿಂಗ್, ಕ್ರಿಕೆಟ್. ಏ ಹೊಡಿಬೇಡ. 3 days later. ಏನು ನಡೀತಾ ಇದೆ ಇಲ್ಲಿ? ದಾನ ಕೊಟ್ಟಿರೋದು ಕುಂದಾಪುರ ಅವರು, ಇಲ್ಲಿಗೆ ದಾನ ಕೊಟ್ಟಿರೋದು. ಕುಂದಾಪುರ ಅವರು ದಾನ ಕೊಟ್ಟಿರೋದು. ಹಲೋ ಸಿದ್ದು ಅಂತ. ನಮ್ಮ ಫ್ಯಾಮಿಲಿ ಇದೆ ಸರ್ ಇಲ್ಲಿ. ಹೌದಾ? ಯಾವ ಊರು? ಬಾಗಲಕೋಟೆ ಸರ್. ಬಾಗಲಕೋಟೆ. ಏನು ನಿಮ್ಮ ಹೆಸರು? ಹೆಸರೇನು? 1 week later. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಕೇರಳ ಬಂದಿದ್ದೀನಿ. ಬನ್ನಿ, ಕೇರಳದಲ್ಲಿ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ. ಇದು ನಾನು ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಸರಿ ಅನಿಸುತ್ತೆ. ಇದು ಇವಾಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿಗೆ ಹೋಗಿ ಸಿಗೋಣ. ನಾನಿರೋ ಪ್ಲೇಸ್ ಬಂದುಬಿಟ್ಟು ಇದು ಕೋಟಯಂ ಅಂತ. ಸೊ ಇಲ್ಲೊಂದು ಸರ್ಕಲ್ ನೋಡಿ, ಈ ಸರ್ಕಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕೋಟಯಂ ಇದು. ಆಮೇಲೆ ಅಲ್ಲಿ ಮುಂದೆ ಹೋಗಿ ನಾನು ಬಸ್ ಹತ್ಕೋಬೇಕು. ಲೋಕಲ್ ಬಸ್ ಇರುತ್ತೆ, ಬಸ್ ಹತ್ಕೊಂಡು ಹೋಗುತ್ತೆ. ಕೇರಳ ಬಸ್ಸಲ್ಲಿ ಇವಾಗ ಈ ಥರ ವ್ಯೂಸ್ ಈ ಕಡೆಗೆ, ಆಮೇಲೆ ಆ ಕಡೆಗೂ ಈ ಥರ ವ್ಯೂಸ್ ಇದೆ. ನಡುವಲ್ಲಿ ಇದು ಬಸ್ಸು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇರೋದು ನೋಡಿ. ನಮ್ಮ ಕಡೆ ನಾಲೆ ಹೇಗಿರಲ್ವಾ, ಆ ಥರ ಇಲ್ಲಿ ಎಲ್ಲ ಕನೆಕ್ಟಿವಿಟಿ ಇದೆ. ನಾಲೆಗೂ ಇಲ್ಲಿಗೂ ಇದು ಮೇನ್ ರೋಡು. ಆಮೇಲೆ ಈ ಕಡೆ ಫುಲ್ ಎಲ್ಲ ನೀರಿದೆ. ಆ ಕಡೆ ತೋರ್ತೀನಿ ಇಲ್ಲಿ ನೋಡಿ. ಆಮೇಲೆ ಇಲ್ಲೇ ಮನೆಗಳಿದ್ದಾವೆ. ಇಲ್ಲೊಂದು ಹೋಗುತ್ತೆ. ಮೋಸ್ಟ್ಲಿ ಚಿಕ್ಕ ದೋಣಿ ಎಲ್ಲ ಓಡಿಸ್ಕೊಂಡು ಹೋಗಕ್ಕೆ ಅನ್ಸುತ್ತೆ ನೋಡಿ. ಇಲ್ಲಿ ನೀರು ಏನು ಬೆಳೆದೇ ಇಲ್ಲ, ಇಲ್ಲಿ ಬರೀ ಖಾಲಿ ಇದೆ, ಏನೇನೂ ಇಲ್ಲ ಇಲ್ಲಿ. ಬರೀ ಪಕ್ಷಿಗಳು ಮತ್ತು ಏನಿದು
ಬರೀ ಗಿಡ ಬಳ್ಳಿ ಬೆಳ್ಕೊಂಡ್ಬಿಟ್ಟಿದೆ. ಅದು ಬಿಟ್ಟರೆ ಮತ್ತೇನಿಲ್ಲ ಇಲ್ಲಿ. ಇಲ್ಲೊಂದು ಹೋಟೆಲ್ಗೆ ಹೋಗಿ ಊಟ ಮಾಡೋಣ. ಸ್ನೇಹಿತರೆ, ನಾನು ಕೇರಳ ಬಂದು ಉಳ್ಕೊಂಡಾಗ ಈ ಪಿ ಜಿನಲ್ಲಿ ಉಳ್ಕೊಂಡಿದ್ದೆ. ಸೊ ಇದೇ ಪಿ ಜಿ. ಸೊ ಇದು ನೋಡ್ತಾ ಇದ್ದೀರೋ ಹೊರಗಡೆ ಸೈಡ್ತಿದ್ದು. ಆಮೇಲೆ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿಂದಾನೇ ಎಲ್ಲ ಬಸ್ಗಳು ಡಿಸ್ಪ್ಯಾಚ್ ಆಗುತ್ತೆ. ಈಸಿ ಆ್ಯಕ್ಸಸ್ ಇದು. ಸೊ ಇಲ್ಲಿಂದ ಹೋದರೆ ಮಸ್ತಾಗಿ ಇದು ಮಾಡ್ಬೋದು, ಏನು ಅಕ್ಕಪಕ್ಕ ಊರುಗಳೆಲ್ಲ ಕವರ್ ಮಾಡ್ಬೋದು. ಸೊ ಇದು ನೋಡ್ತಿದ್ದೀರಲ್ಲ, ಇದು ನನ್ನ ರೂಮು. ಇವಾಗ ಇದನ್ನು ವೆಕೇಟ್ ಮಾಡ್ತಿದ್ದೀವಿ ನಾನು, ಯಾಕಂದರೆ ಇವರು ಹಾಸ್ಟೆಲ್ನ ಚೇಂಜ್ ಮಾಡ್ತಿದ್ದಾರೆ. ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಕಡೆ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ಬಾಗಿಲಿದೆ. ಸೊ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಬಿಟ್ಟು ಹೋಗ್ತಿದ್ದೀನಿ, ಬನ್ನಿ ಹೋಗ್ಬೇಕಲ್ಲ ಇಂದಿಲ್ಲ ನಾಳೆ. ಓಕೆ, ಲೆಟ್ಸ್ ಗೋ. ಆಮೇಲೆ ಇದು ಹಾಸ್ಟೆಲ್ ಕೂಡ ಖಾಲಿ ಮಾಡ್ತಿದ್ದಾರೆ. ಇದನ್ನ ಎಲ್ಲೋ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಓಕೆ, ಬಾಯ್. ಇಲ್ಲೆಲ್ಲ ದೋಸ್ತರಿದ್ರು. ಈ ಕಡೆನೇ ರೂಮ್ ನಂದು. ಇಷ್ಟು ದೊಡ್ಡದಾಗಿರೋ ಹಾಸ್ಟ್ಲು. 5-6 ಸಾವಿರ ರೂಪಾಯಿಗೆ ಎಲ್ಲ ಊಟ ತಿಂಡಿ ಎಲ್ಲ ಬಂದಿರೋದು ಇಲ್ಲಿ, ಇನ್ಕ್ಲೂಡ್ ಸ್ಟೇ ಕೂಡ. ಬಾಯ್ ಟಾಟಾ.